ರಾಶಿ ರಾಕ್ಷಸಿ ನಾಯಿಗಳು ವ್ಯಕ್ತಿ ಮೇಲೆ ದಾಳಿಗೆ ಮುಂದಾಗಿದೆ. ಇನ್ನು 6-7 ನಾಯಿಗಳು ಬೌಬೌ ಅಂತ ಅಟ್ಟಹಾಸವನ್ನ ಮೆರೆದಿರುವಂತಹ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ರಾಶಿ ರಾಕ್ಷಸಿ ನಾಯಿಗಳ ದಾಳಿಗೆ ವ್ಯಕ್ತಿಯ ಎದೆ ದಸಕ್ಕೆಂದಿದೆ. 6-7 ನಾಯಿಗಳು ಬೌಬೌ ಅಂತ ಅಟ್ಟಹಾಸವನ್ನ ಮೆರೆದಿರುವಂತದ್ದು. ನಾಯಿಗಳ ದಿಢೀರ್ ಅಟ್ಯಾಕ್ಗೆ ವ್ಯಕ್ತಿ ಕಂಗಾಲಾಗಿ ಹೋಗಿದ್ದಾರೆ. ಮಹಾರಾಷ್ಟ್ರದ ಪಿಂಪ್ರಿ ಚಿಂಚ್ವಾಡ್ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಬೆನ್ನಟ್ಟಿ ದಾಳಿ ಮಾಡಿದಂತಹ ಬೀದಿ ನಾಯಿಗಳ ಗುಂಪು. ನಾಯಿಗಳ ಗುಂಪಿನ ಒಂದು ಕರಾಳ ಮುಖ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ನಾಯಿಗಳ ದಾಳಿಗೆ ಹೆದರಿ ಅಡಗಿಕೊಳ್ಳಲು ಯತ್ನವನ್ನ ಮಾಡಿದ್ದಾರೆ ಆ ವ್ಯಕ್ತಿ. ನಾಯಿಗಳ ಮೇಲೆ ಬೈಕ್ ತಳ್ಳಿ ರಕ್ಷಿಸಿಕೊಂಡಿದ್ದಾರೆ ವ್ಯಕ್ತಿ. ಮಹಾರಾಷ್ಟ್ರದ ಪಿಂಪ್ರಿ ಚಿಂಚ್ವಾಡ್ನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ನಡೆದಂತಹ ಘಟನೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದಲ್ಲ ಎರಡಲ್ಲ 7 ಬೀದಿ ನಾಯಿಗಳು ಆ ವ್ಯಕ್ತಿಯನ್ನ ಬೆನ್ನಟ್ಟಿ ದಾಳಿ ಮಾಡಿರುವಂತದ್ದು. ಕತ್ತಲೆ ತುಂಬಿದಂತಹ ರಸ್ತೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೆಳ್ಳಂಬೆಳಗ್ಗೆ ಆಗಿರುವಂತದ್ದು. ನಡೆದುಕೊಂಡು ಹೋಗ್ತಾ ಇದ್ದ ಹಿಂದಿನಿಂದ ಬೀದಿ ನಾಯಿಗಳು ದಾಳಿಯನ್ನ ಮಾಡಿರುವಂತದ್ದು. ಇಂದು ಬೆಳಗ್ಗೆ 5 ಗಂಟೆಯ ಸುಮಾರಿಗೆ ಸಿಸಿಟಿವಿಯಲ್ಲಿ ಈ ದೃಶ್ಯ ಸರಿಯಾಗಿರುವಂತದ್ದು. ಆಗ ನಾಯಿಗಳ ಹಿಂಡು ಇದ್ದಕ್ಕಿದ್ದಂತೆ ಅವನ ಮೇಲೆ ದಾಳಿ ಮಾಡಿರುವಂತದ್ದು. ಹಾಗೆ ಗಾಬರಿಗೊಂಡಿರ್ತಕ್ಕಂಥ ಅವನು ನಿಲ್ಲಿಸಿದ್ದಂತಹ ಬೈಕ್ ಹಿಂದೆ ಹಡಕೊಂಡಿದ್ದಾರೆ. ಹಾಗೆ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೇಬೇಕಾಗಿದೆ. ಹೀಗಾಗಿ ಆ ಬೈಕನ್ನ ನಾಯಿಗಳ ಮೇಲೆ ತಳ್ಳಿರುವಂಥದ್ದು. ಆದರೆ ನಾಯಿಗಳು ಅವನ ಮೇಲೆ ದಾಳಿ ಮಾಡುತ್ತಲೇ ಇದ್ದಾಗ ಆತ್ಮರಕ್ಷಣೆಗಾಗಿ ಬೈಕನ್ನ ತಳ್ಳಿರುವಂಥದ್ದು. ಅಲ್ಲಿಂದ ಓಡಿ ಬಂದು ಪ್ರಾಣಿಗಳನ್ನ ಓಡಿಸಿದ್ದಾರೆ. ಗಾಯಗೊಂಡ ವ್ಯಕ್ತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದಲ್ಲ ಎರಡಲ್ಲ 7 ಬೀದಿ ನಾಯಿಗಳು ಬಂದಿರುವಂಥದ್ದು. ಇದೇ ಕಾರಣಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿತ್ತು. ನೋಡಿ, ದೆಹಲಿ ಮತ್ತು ಎನ್ಸಿಆರ್ ಪ್ರದೇಶದಲ್ಲಿ ಬೀದಿ ನಾಯಿಗಳ ಹಿಡಿದು ಆಶ್ರಯ ತಾಣಗಳಿಗೆ ಕಳುಹಿಸುವಂತೆ ನಿರ್ದೇಶನವನ್ನ ಕೂಡ ನೀಡಿತ್ತು. ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜನ ಬೀದಿ ನಾಯಿಗಳಿಂದ ಸಾಯ್ತಾ ಇದ್ದಾರೆ. ಎಷ್ಟೊಂದು ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಇದೇ ವಿಚಾರವಾಗಿ ಇದು ಮಾಡಿದ್ರೆ ಪ್ರಾಣಿ ಪ್ರಿಯರು ಹಾಗೆ ಕೆಲವೊಂದು ಸೋಕಾಲ್ಡ್ ಸೆಲೆಬ್ರಿಟೀಸ್ ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲ ಅವಕ್ಕೂ ಕೂಡ ಬದುಕುವಂತಹ ರೈಟ್ಸ್ ಇದೆ ಎನ್ನುವಂತಹ ಒಂದಷ್ಟು ಮಾನವೀಯತೆ ದೃಷ್ಟಿಯನ್ನ ಕೂಡ ತೋರಿಸಿದ್ರು. ಆ ನಂತರ ಸಡಿಲಿಗೆ ಕೂಡ ಮಾಡಿರುವಂಥದ್ದು. ಆದರೆ ಈ ರೀತಿ ಪ್ರಕರಣಗಳಾದಾಗ, ಜೀವ ಹೋಗುವಂತಹ ಸಂದರ್ಭ ಬಂದಾಗ ಯಾವುದೇ ಪ್ರಾಣಿ ಪ್ರಿಯರು ಬಂದು ಅವರನ್ನ ಕಾಪಾಡ್ತಾರಾ ಅಥವಾ ಸೋಕಾಲ್ಡ್ ಸೆಲೆಬ್ರಿಟೀಸ್ ಬಂದು ಕಾಪಾಡ್ತಾರಾ ಎನ್ನುವಂತಹ ಪ್ರಶ್ನೆ ಇರುವಂಥದ್ದು. ಈಗಾಗಲೇ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ.